ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದರ ಹೆಸರು ಕಾಳು ಸಾರು. ಹಳ್ಳಿ ಶೈಲಿಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಇದು ಕಡಲೆಕಾಳು 1 ಕಪ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಹಾಗೆ ಹುರುಳಿಕಾಳು 3/4 ಕಪ್, ಹಲಸಂದೆ ಕಾಳು 3/4 ಕಪ್ ತೊಗೊಂಡಿದ್ದೀನಿ. ಹೈಲಿ ಪ್ರೋಟೀನ್ ಫಿಲ್ಡ್ ರೆಸಿಪಿ ಫ್ರೆಂಡ್ಸ್ ಇದು. ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ಕಾಳುಗಳನ್ನ ತಗೊಂಡ ನಂತರ ಒಂದು ಪಾತ್ರೆಯಲ್ಲಿ 3 ಕಾಳನ್ನ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ 4 ರಿಂದ 5 ಸತಿ ತೊಳೆದು ಇಡೀ ರಾತ್ರಿ ನೆನೆ ಇಟ್ಟಿದ್ದೀನಿ. ಮತ್ತು ಮರುದಿನ ಬೆಳಗ್ಗೆ ಕಾಳುಗಳನ್ನ ಮತ್ತೆ 1 ರಿಂದ 2 ಸತಿ ನೀಟಾಗಿ ತೊಳೆದು ಅದನ್ನು ಕುಕ್ಕರಲ್ಲಿ ಹಾಕಿ ಕಾಳು ಮುಳುಗುವಷ್ಟು ನೀರು ಹಾಕಿ 1 ಟೇಬಲ್ ಸ್ಪೂನ್ ಪುಡಿ ಉಪ್ಪು ಸೇರಿಸಿ 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. 2 ವಿಜಿಲ್ ಕೂಗಿ ಕುಕ್ಕರ್ ಕೂಲ್ ಆಗೋ ಅಷ್ಟರಲ್ಲಿ ನಾವು ಮಸಾಲೆಗೆ ಏನೇನು ಬೇಕು ಅಂತ ನೋಡಿಕೊಂಡು ರೆಡಿ ಮಾಡೋಣ ಬನ್ನಿ. ಈಗ ನಾನಿಲ್ಲಿ 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ. ಹಾಗೆ 1 ಕಪ್ ಹುಳಿ ಟೊಮೆಟೊ, 2 ಚಿಕ್ಕ ಚಿಕ್ಕದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಬಿಡಿಸಿ ತೊಳೆದಿರೋ ಅಂಥ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಬೇಯಿಸಿ ಇಟ್ಕೊಂಡಿದ್ದ ಕಾಳನ್ನ 1 ಸೌಟಷ್ಟು ಕಾಳು ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸಾರು ಗಟ್ಟಿ ಆಗುತ್ತೆ. ಇಲ್ಲಿ ಯಾವುದೇ ಥರ ಬೇಳೆ ಯೂಸ್ ಮಾಡ್ತಾ ಇಲ್ಲದೆ ಇರೋ ಕಾರಣ ಬೇಯಿಸಿರೋ ಕಾಳು ಹಾಕಿ ತಿರುವುದಾಗ ನಿಮಗೆ ಗಟ್ಟಿ ಆಗುತ್ತೆ. ಹಾಗೆ 2 ಬೆಳ್ಳುಳ್ಳಿ ಬಿಡಿಸಿ ಹಾಕಿದ್ದೀನಿ. ನಂತರ 3 ರಿಂದ 4 ಟೇಬಲ್ ಸ್ಪೂನ್ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ನೀವು 1/4 ಲೋಟ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇದು ರುಬ್ಬಿದಾಗ ನಿಮಗೆ ಒಂದು ಗಟ್ಟಿ ಪೇಸ್ಟ್ ರೆಡಿ ಆಗುತ್ತೆ. ನೋಡಿ, ಈ ಥರ ರೆಡಿ ಆಗಿರುತ್ತೆ ಗಟ್ಟಿ ಪೇಸ್ಟು. ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳಿ. ಈಗ ನೀವು ಈಗಾಗಲೇ ಬೇಯಿಸಿ ಇಟ್ಕೊಂಡಿರೋವಂಥ ಕಾಳಿರುತ್ತಲ್ಲ ಕುಕ್ಕರಲ್ಲಿ, ಅದಕ್ಕೆ ನೀವು ಡೈಲಿ ಮನೇಲಿ ಯೂಸ್ ಮಾಡೋವಂಥ ರಸಮ್ ಪೌಡರ್ ಅಂದರೆ ತಿಳಿ ಸಾರಿನ ಪುಡಿ ಹಾಕ್ಕೊಳ್ಳಿ. ತಿಳಿ ಸಾರಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಪುಡಿ ಹಸಿ ವಾಸನೆ ಹೋಗಬೇಕು ಕುದ್ದು. ಹಾಗೆ ಆ ಪುಡಿ ಖಾರದಂಶ ಕಾಳಲ್ಲಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ. ನಿಮಗೆ ಅದು ಪರಿಮಳ ಬರುತ್ತೆ. ಸಾರು ಕುದಿಯೋವಾಗ ಏನು ನಿಮಗೆ ಫ್ರೇಗ್ರೆನ್ಸ್ ಅರೋಮಾ ಬರುತ್ತಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಒಂದು 10 ರಿಂದ 15 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಆ ನಂತರ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಕಾಳು ಚೆನ್ನಾಗಿ ಕುದೀತಾ ಇದೆ. ಈ ಕುದ್ದು ಇನ್ನೇನು ನಿಮಗೆ ವಾಸನೆ ಗಮ್ಮಂತ ಬರ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗಿ. ಮೊದಲಿಗೆ ನೀವು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಹಾಗೆ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಹಾಕೋಕ್ಕೆ ಮುಂಚೆ ನೋಡಿಕೊಂಡು ಹಾಕಿ. ಬಿಕಾಸ್ ಕಾಳು ಬೇಯೋವಾಗ ಕೂಡ ನೀವು ಉಪ್ಪು ಹಾಕ್ಕೊಂಡಿರ್ತೀರ, ಅದರಿಂದ ನೋಡ್ಕೊಂಡು ಹಾಕಿ. ಇದು ಉಪ್ಪು ಹಾಕಿ 2-3 ನಿಮಿಷ ಹಾಗೆ ಉಪ್ಪು ಕರಗಿದೆ ಅಂತ ಆದಮೇಲೆ ಈಗ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗಿ. ನೋಡಿ, ಈ ಥರ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಪೇಸ್ಟ್ ಹಾಕಿದ್ಮೇಲೆ 4 ರಿಂದ 5 ನಿಮಿಷ ಕುದಿಬೇಕಾಗತ್ತೆ ರಸಮ್ಮು. ಈ ಕಾಳು ಸಾರು ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತೆ. ಯಾಕಂದರೆ ನಿಮಗೆ ಇದರಲ್ಲಿ ಬೇಳೆ ಅಂಶ ಇರದೇ ಇರೋ ಕಾರಣ ಕಾಳಿನ ಮಸಾಲೆ ರುಬ್ಬಿ ಹಾಕಿರೋವಂಥ ಬೆಂದು ಕಾಳು ರುಬ್ಬಿ ಹಾಕಿರೋವಂಥ ಮಸಾಲೆ ಕುದ್ದಾಗ ಸಾರು ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇದು ಇನ್ನೇನು ಕುದ್ದು ಒಲೆಯಿಂದ ಇಳ್ಸೋಕೆ ಇನ್ನೊಂದು 2 ನಿಮಿಷ ಇದೆ ಅನ್ನೋವಾಗ ಹುಣಸೆ ರಸ ಸೇರಿಸ್ಕೊಳ್ಳಿ. ಮತ್ತು ಹುಣಸೆ ರಸ ಸೇರಿಸುವಾಗ ನೋಡಿಕೊಂಡು ಸೇರಿಸಿ. ಹುಳಿ ಟೊಮೆಟೊ ಹಾಕಿದ್ದಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಹುಣಸೆ ರಸ ಸಾಲತ್ತೆ. ನೀವು ಜಾಮ್ ಟೊಮೆಟೊ ಹಾಕಿದ್ದಲ್ಲಿ ರುಬ್ಬಕ್ಕೆ 5 ರಿಂದ 6 ಟೇಬಲ್ ಸ್ಪೂನ್ ಹುಣಸೆ ರಸ ಗಟ್ಟಿದು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ತೊಳೆದಿರೋದನ್ನ ಹಾಕ್ತಾ ಇದ್ದೀನಿ, ಬಿಡಿಸ್ಕೊಂಡಿರೋದನ್ನ. ನೋಡಿ, ಈಗ ಚೆನ್ನಾಗಿ ಕುದುತ್ತಾ ಇದೆ. ಇನ್ನೇನು ಈಗ ಒಲೆಯಿಂದ ಇಳಿಸೋ ಟೈಮ್. ಇದನ್ನು ಇಳಿಸಿದ ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡಾಕಬೇಕು. ಒಗ್ಗರಣೆ ಹೇಗೆ ಮಾಡೋದು, ಏನೇನು ಹಾಕಬೇಕು ಅಂತ ಈಗ ನೋಡೋಣ ಬನ್ನಿ. ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ ನಂತರ 3 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರ್ತೀರಲ್ವ, ಅವಾಗೆ ಅದರಲ್ಲಿ ಅರ್ಧ ಬೆಳ್ಳುಳ್ಳಿನ ಇದಕ್ಕೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಸ್ಲೈಸಸ್ ಮಾಡಿ ಇದರೊಳಗೆ ಹಾಕ್ಕೊಂಡು 2 ರಿಂದ 3 ನಿಮಿಷ ಒಂಚೂರು ಉಪ್ಪು ಹಾಕಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಈ ಸಾರೊಳಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕುದಿಸೋ ನೆಸಿಟಿ ಇರಲ್ಲ, ಬಿಕಾಸ್ ಸಾರು ಚೆನ್ನಾಗಿ ಕುದ್ದಿರುತ್ತೆ. ಒಗ್ಗರಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು. ಇದನ್ನು ಅನ್ನದ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ಸರ್ವ್ ಮಾಡ್ಬೋದು. ಹಾಗೆ ನೀವು ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆರೋಗ್ಯಕರವಾದ ರೆಸಿಪಿ. ಕಾಳುಗಳನ್ನ ಯೂಸ್ ಮಾಡಿದಷ್ಟು ಹೆಲ್ತಿಗೆ ಒಳ್ಳೆಯದು. ಪ್ರೋಟೀನ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ, ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ರೆಸಿಪಿಗಾಗಿ ವೆಯ್ಟ್ ಮಾಡಿ. ಬಾಯ್ ಬಾಯ್.